श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। देवं नारायणं नत्वा सर्वदोषविवर्जितं परिपूर्णं गुरुंश्चान् गीतार्थं वक्ष्यामि देशतः। समस्तगुणसम्पूर्णं सर्वदोषविवर्जितं नारायणं नमस्कृत्य गीता तात्पर्यमुच्यते। ಶ್ರೀಗುರುಭ್ಯೋ ನಮಃ. ಭಗವದ್ಗೀತೆಯ 2ನೇ ಅಧ್ಯಾಯದ 56ನೇ ಶ್ಲೋಕ. ದುಃಖೇಶನುದ್ವಿಗ್ನಮನಾಃ ಸುಖೇಷು ವಿಗತಸ್ಪೃಹಃ ವೀತರಾಗ ಭಯಕ್ರೋಧಃ ಸ್ಥಿತಧೀಃ ಮುನಿರುಚ್ಯತೆ. ಸ್ಥಿತಪ್ರಜ್ಞನ ಲಕ್ಷಣ ಏನು ಅಂತ, ಅಂದ್ರೆ ಸಮಾಧಿ ಅವಸ್ಥೆಯಲ್ಲಿರತಕ್ಕ ಸ್ಥಿತಪ್ರಜ್ಞನ ಲಕ್ಷಣ ಏನು ಅಂತ ಅರ್ಜುನನ ಪ್ರಶ್ನೆ. ಅದಕ್ಕೆ ಪರಮಾತ್ಮ ಉತ್ತರ ಕೊಡ್ತಾ ಇದ್ದಾನೆ. ದುಃಖೇಶು ಅನುದ್ವಿಗ್ನ ಮನಃ. ಸಾಮಾನ್ಯವಾಗಿ ಜ್ಞಾನಿಗಳೇ ದುಃಖದಲ್ಲಿ ದುಃಖ ಪಡಬೇಕಾದ ಪ್ರಸಂಗ ಬಂದಾಗಲೂ ಕೂಡ ದುಃಖ ಪಡೋದಿಲ್ಲ. ರಾಯರ ಚರಿತ್ರೆಯಲ್ಲಿ ನಾವು ನೋಡ್ತೀವಿ ನೋಡಿ. ಮನೆಯಲ್ಲಿ ಬಡತನ ಇರುವ 4 ಪಾತ್ರೆಯನ್ನು ಕಳ್ಳರು ತೆಗೆದುಕೊಂಡು ಹೋಗ್ತಾರೆ. ಅದು ಸೋರ್ತಾ ಇರತಕ್ಕ ಪಾತ್ರೆ, ಅದು ಕುಡಿಯುವ ತಂಬಿಗೆ ಸೋರ್ತಾ ಇರುತ್ತದೆ. ಅದನ್ನ 4 ಪಾತ್ರೆ ಅದನ್ನು ತೆಗೆದುಕೊಂಡು ಹೋದ್ರೆ ಅವರಿಗೆ ಬಡತನ ಇನ್ನು ಹೇಗಿರಬೇಕು ಅಂತ ರಾಯರು ಆಲೋಚನೆ ಮಾಡಿ ಪರಮಾತ್ಮನ ಸ್ಮರಣೆಯನ್ನ ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು ಅಂತ ಕೇಳ್ತೀವಿ. ದುಃಖೇಶು ಅನುದ್ವಿಗ್ನ ಮನಃ. ದುಃಖ ಬಂದಾಗ ಅವರು ಅದರಲ್ಲಿ ಮುಳುಗಿ ಹೋಗೋದಿಲ್ಲ, ತತ್ತರಿಸಿ ಹೋಗೋದಿಲ್ಲ. ಸುಖೇಶು ವಿಗತ ಸ್ಪೃಹಃ. ಲೌಕಿಕವಾದ ಸುಖವನ್ನು ಪಡೆಯಬೇಕು ಎನ್ನುವುದರಲ್ಲಿ ಅವರಿಗೆ ಇಚ್ಛೆನೇ ಇರೋದಿಲ್ಲ. ಸ್ಪೃಹ ಅಂದ್ರೆ ಇಚ್ಛೆ ಅಂತ ಅರ್ಥ. ಸ್ಪೃಹನೇ ಇರೋದಿಲ್ಲ. ವೀತ ರಾಗ ಭಯ ಕ್ರೋಧ. ಅವರಿಗೆ ಭಯ ಅಂದ್ರೆ ಬಯಕೆ, ಯಾವುದಾದೊಂದು ವಿಷಯದ ಬಯಕೆ, ಭಯ, ಕ್ರೋಧ ಇದ್ಯಾವುದು ಇರೋದಿಲ್ಲ. ಅದೆಲ್ಲ ಯಾರಿಗೆ? ಆಸೆ ಇರುವವರಿಗೆ ಇರುತ್ತದೆ. ಕಾಮ, ಕ್ರೋಧ ಇತ್ಯಾದಿಗಳು ಯಾವುದು ಇರೋದಿಲ್ಲ ಅವರಿಗೆ. ಸ್ಥಿತದೀಹಿ, ಪರಮಾತ್ಮನಲ್ಲೇ ಮನಸ್ಸಿಟ್ಟವರಾಗಿ ಇರ್ತಾರೆ. ಅಂಥವರನ್ನ ಮುನಿಹಿ ಉಚ್ಯತೆ, ಮುನಿಗಳು ಅಂತ ಕರೀತೀವಿ ಅಂತ ಒಟ್ಟು. ನೋಡಿ, ಶೋಭನಾಧ್ಯಾಸೋ ರಾಗ ಅಂತ ಬರೀತಾರೆ. ಶೋಭನಾಧ್ಯಾಸ, ರಾಗ ಅಂದ್ರೆ ಬಯಕೆ ಅಂತ ಅರ್ಥ. ಅದನ್ನ ಯಾಕೆ ಬಯಸ್ತಾರೆ ಹಾಗೆಂದ್ರೆ, ಅದು ನಮಗೆ ಒಳ್ಳೆಯದು ಅಂತ ಮೇಲ್ನೋಟಕ್ಕೆ ತೋರ್ತಾ ಇರ್ತದೆ, ಅದರಿಂದ ಅದನ್ನ ಬಯಸ್ತಾರೆ ಅಂತ. ಸರಿಯಾಗಿ ವಿಚಾರ ಮಾಡಿದರೆ ಅದರಿಂದ ನಮಗೆ ಸುಖ ಇಲ್ಲ, ದುಃಖವೇ ಹಾಗೆ ಅಂತ ಖಾತ್ರಿ ಆಗ್ತದೆ. ಅದರಿಂದ ರಾಗ, ಭೀತರಾಗ ಭಯಕ್ರೋಧ ಅಂತ ಹೇಳಿರಲ್ವಾ, ಆ ರಾಗ ಇಲ್ಲದವರಾಗಿ ಇರ್ತಾರೆ. ರಾಗ ಅಂದ್ರೆ ಏನು? ಶೋಭನ, ಅದರ ಡೆಫಿನಿಷನ್ ಶೋಭನ ಅಧ್ಯಾಸೋ ರಾಗ. ಯಾವುದು ಒಳ್ಳೆಯದಲ್ಲವೋ ಅದು ಒಳ್ಳೆಯದು ಅಂತ ನಮಗ್ ತೋರೋದು, ಯಾವುದು ಸುಖ ಅಲ್ಲವೋ ಅದು ಸುಖ ಅಂತ ನಮಗೆ ಭ್ರಮೆ ಬರೋದು, ಅದನ್ನ ರಾಗ ಅಂತ ಕರೀತಾರೆ. ಅದು ಬಿಡ್ಬೇಕಾದ ದೋಷ ಅದು. ಸರ್ವತ್ರ ಅನಭಿಸ್ನೇಹ ತತ್ತತ್ ಪ್ರಾಪ್ಯ ಶುಭಾಶುಭಂ ನಾಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ತಮ್ಮ ಶ್ಲೋಕ ನೋಡಿ ಇದು. ಯಾವನು ಸರ್ವತ್ರ ಅನಭಿಸ್ನೇಹ, ಯಾವುದರಲ್ಲೂ ಕೂಡ ಒಂದು ಆಸಕ್ತಿಯಿಂಬಾದೆ ಇರೋದಿಲ್ಲ. ಪರಮಾತ್ಮನ ಹರಿವಾಯು ಗುರುಗಳ ಸೇವೆಯನ್ನ ಬಿಟ್ಟು, ಶ್ರವಣಾದಿಗಳನ್ನ ಬಿಟ್ಟು ಬೇರೆಯವದರಲ್ಲಿ ಹೆಚ್ಚು ಆಸಕ್ತಿ ತೋರಿಸೋದಿಲ್ಲ. ಅನಭಿಸ್ನೇಹ ತತ್ತತ್ ಪ್ರಾಪ್ಯ ಶುಭಾಶುಭಂ. ಆ ರೀತಿಯಾಗಿ ಇರುವುದರಿಂದ ಅವರಿಗೆ ಒಳ್ಳೇದೂ ಆಗ್ತದೆ, ಕೆಟ್ಟದೂ ಆಗ್ತದೆ. ಆದರೂ ಕೂಡ ಅದೆಲ್ಲವನ್ನು ಸ್ವೀಕಾರ ಮಾಡ್ತಾರೆ. ತಪಸ್ ಮಾಡ್ತಾ ಇರ್ತಾರೆ, ಯಾರೋ ಒಂದು 10 ರೂಪಾಯಿ ಅಥವಾ ಒಂದಿಷ್ಟು ದಕ್ಷಿಣೆ ಕೊಟ್ಟರು, ಸ್ವೀಕಾರ ಮಾಡ್ತಾರೆ. ತತ್ತತ್ ಪ್ರಾಪ್ಯ, ಒಳ್ಳೇದು ಬಂದ್ರು ತೆಗೆದುಕೋತಾರೆ. ಯಾರಾದ್ರು ಬಂದರು, ಈಗ ನೋಡಿ ತಂಬಿಗೆ ಇರೋದು 4 ತಂಬಿಗೆ 4 ಪಾತ್ರೆ, ಅದನ್ನು ತೆಗೆದುಕೊಂಡು ಹೋದ್ರು, ಅಶುಭ ಆಯಿತು. ಅದರಿಂದ ಅವರು ಏನು ಹೆದರೋದಿಲ್ಲ, ದುಃಖ ಪಡೋದಿಲ್ಲ. ತತ್ತತ್ ಪ್ರಾಪ್ಯ ಶುಭಾಶುಭಂ. ಏನೇ ಬರ್ಲಿ, ಏನೇ ಪದಾರ್ಥಗಳು ಬರ್ಲಿ, ಪದಾರ್ಥಗಳು ಹೋಗಲಿ, ನಮ್ಮ ದೇಹವೇ ನಮ್ದಿಲ್ಲ ಅಂತ ಆದ ಮೇಲೆ ಆ ದೇಹದಲ್ಲಿ ಎಲ್ಲೋ ಮೂಲೆಯಲ್ಲಿ ಕೂತಿರ್ತೀವಿ ನೋಡಿ. ಮೂಲೆಯಲ್ಲಿ ಆ ಪದ ಚೆನ್ನಾಗಿದೆ ನೋಡಿ, ಮೂಲೇಶನ ಪಾದದಲ್ಲಿ ಕೂತಿರ್ತೀವಿ, ಅದರಿಂದ ಮೂಲೆಯಲ್ಲಿ ಕೂತಿರ್ತೀವಿ ಅಂತಾನೆ ಹೇಳ್ಬೇಕು. ಮೂಲೆಯಲ್ಲಿ ಕೂತಿರ್ತೀವಿ, ನಮ್ದೇನಿ ಶರೀರವೇ ನಮ್ದಿಲ್ಲ ಅಂತ ಖಾತ್ರಿ ಆದ ಮೇಲೆ ನೋಡಿ, ಆ ಗುರುಗಳ ಜ್ಞಾನ ನೋಡಿ, ನಮಗ ಆ ಕನ್ಫರ್ಮ್ ಆಗಿ
ನಮ್ದು ಶರೀರ ಇಲ್ಲ ಎಂಬ ಅದನ್ನ ಮನವರಿಕೆ ಮಾಡಿ ಕೊಟ್ಟಿದ್ದಾರೆ ನೋಡಿ ಹರಿಕಥಾಂಸಾರದಲ್ಲಿ. ಅದರಿಂದ ದೇಹವೇ ನಮ್ದಿಲ್ಲ, ದೇಹ ನಿಮಿತ್ತವಾಗಿ ಬಂದ ಮನೆ ಬಾಗಿಲು ಬಂಧು ಬಾಂಧವರು ಎಲ್ಲರೂ, ಯಾವುದು ನಮ್ದು ಯಾವುದು ನಮ್ದಿಲ್ಲ ಹಾಗೆ ಅಂತ ಹೇಳಿ ಕೈ ಜಾಡಿಸಿ ಕೈ ತೊಳೆದು ಹೋಗುವಂತೆ ಇಲ್ಲ, ಅವರ ಮಧ್ಯದಲ್ಲೇ ಇರಬೇಕು. ಅದರಿಂದ ತನ್ನಿಮಿತ್ತಕವಾಗಿ ಏನೇನು ಬಂದರೂ ಕೂಡ ಶುಭ ಅಶುಭ ಅದನ್ನ ಸ್ವೀಕಾರ ಮಾಡಬೇಕು, ಎದೆಗುಂದದೇ ಸ್ವೀಕಾರ ಮಾಡಬೇಕು. ಹಾಗೆ ಅಂತ ಹೇಳಿ ಬಂತು ಅಂತ ಹೇಳಿ ಸುಖ ಪಡೋದಿಲ್ಲ, ಹೋಯಿತು ಅಂತ ಹೇಳಿ ದ್ವೇಷ ಪಡೋದು ದುಃಖ ಪಡೋದು ಅದು ಆಗಬಾರ್ದು. ನಾಭಿನಂದತಿ ನ ದ್ವೇಷ, ಈ ರೀತಿಯಾಗಿ ಯಾರು ಇರ್ತಾರೋ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ, ಅವನು ಸ್ಥಿತ ಪ್ರಜ್ಞಾ ಅಂತ. ನೋಡಿ ನಾವಿನ್ನೂ ಹಂತಕ್ಕೆ ತಲುಪಿಲ್ಲ, ಆದ್ರೆ ನಮ್ದು ಡೆಸ್ಟಿನೇಷನ್ ಅದು ಎಂಬುದನ್ನ ಪರಮಾತ್ಮ ಇಲ್ಲಿ ನಮಗೆ ಪರಿಚಯ ಮಾಡಿಸಿಕೊಡ್ತಾ ಇದ್ದಾನೆ. ಇದು ಅರ್ಜುನನಿಗೆ ಅವನು ಸ್ಥಿತಪ್ರಜ್ಞನೇ, ಈ ಒಂದು ಕಾಲದಲ್ಲಿ ಜ್ಞಾನ ತಿರೋಧಾನ ಆಗಿದೆ, ಅದರಿಂದ ಅರ್ಜುನನಿಗೆ ನಿಮಿತ್ತ ಆಗಿದ್ದರೂ ಕೂಡ ಮುಖ್ಯವಾಗಿ ಪರಮಾತ್ಮ ಉಪದೇಶ ಮಾಡಿದ್ದು ಅರ್ಜುನನ್ನ ಇಟ್ಟುಕೊಂಡು ಎಲ್ಲರಿಗೂ ಉಪದೇಶ ಮಾಡಿರೋದು. ಯಾಕೆ? ನಾವಿನ್ನ ಆ ಸ್ಥಿತಿಗೆ ತಲುಪಿಲ್ಲ. ಯದ್ಯಪಿ 4 ವಿಚಾರ, ಪರಮಾತ್ಮನ ವಿಚಾರ, ಜೀವನ ವಿಚಾರ ಕೇಳಿ 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 ಏನೋ 4 ವಿಚಾರ ಗೊತ್ತಿರುತ್ತದೆ, ಆದ್ರೂ ಅದು ಪಕ್ವ ಆಗಬೇಕು. ಪಕ್ವ ಆಗಬೇಕಂದ್ರೆ ಅದರಲ್ಲೇ ಮುಳುಗಬೇಕು ಮನಸ್ಸು, ಅದರಿಂದ ಬೇರೆ ಕಡೆ ಹೋದಾಗಲೂ ಕೂಡ ವಾಪಸ್ ಇಲ್ಲಿಗೆ ಬರಬೇಕು, ದೇವರ ವಿಚಾರದಲ್ಲೇ ಮತ್ತೆ ವಾಪಸ್ ಬರಬೇಕು. ಯೋಗ ಅಂತ ಹಿಂದೆ ಹೇಳಿಕೊಟ್ಟಿದ್ದಾನೆ ಪರಮಾತ್ಮ. ಆ ಯೋಗದಲ್ಲಿ ಇರಬೇಕು, ಕರ್ಮ ಯೋಗ ಅಂತ. ಕರ್ಮ ಮಾಡಿದಾಗ ದೇವರನ್ನ ಮರಿಬಾರದು. ಆ ಪರಿಸ್ಥಿತಿಗೆ ಇನ್ನೂ ತಲುಪಿಲ್ಲ ನಾವು. ಮಧ್ಯೆ ಮಧ್ಯೆ ಬರುತ್ತದೆ ಹೋಗ್ತದೆ, ಆದರೆ ಸಂಪೂರ್ಣವಾಗಿ ಪ್ರಯತ್ನ ಇಲ್ಲದೆ ಅನಾಯಾಸವಾಗಿ ದೇವರಲ್ಲಿ ಮನಸ್ಸು ಹೋಗಬೇಕು ಅಂದ್ರೆ ದೇವರ ಗುಣಗಳು, ದೇವರು ಸರ್ವೋತ್ತಮ ಎನ್ನುವುದು ಅಷ್ಟು ನಮಗೆ ಮನವರಿಕೆ ಆಗಿರ್ಬೇಕು. ಅದರಿಂದ ಆ ರೀತಿಯಾಗಿ ಜ್ಞಾನಿಗಳು ಇರುತ್ತಾರೆ. ಏನು ಬರ್ಲಿ ಸರಿ, ಬಿಟ್ರು ಸರಿ, ನಾಭಿನಂದತಿ ನ ದ್ವೇಷ್ಟಿ, ಯದಾ ಸಂಹರತೆ ಚಾಯಂ ಕೂರ್ಮಾಂಗಾನೀವ ಸರ್ವಶಃ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಅದ್ಭುತವಾದ ಒಂದು ಉದಾಹರಣೆಯ ದೃಷ್ಟಾಂತವನ್ನ ಪರಮಾತ್ಮ ಕೊಡ್ತಾ ಇದ್ದಾನೆ. ಆಮೆ ಹೇಗಿರುತ್ತದೆ ನೋಡಿ, ಅದರ ಒಂದು ಓಡು ಮೇಲೆ ಒಂದು ಬಾಕ್ಸ್, ಒಂದು ಕವರ್ ತರ ಇರುತ್ತದೆ ನೋಡಿ, ಗಟ್ಟಿ ಇರ್ತದೆ ಅದು. ಏನಾರು ಆಪತ್ತು ಬಂತು ಏನ್ ಮಾಡಿಬಿಡ್ತದೆ, ತನ್ನ ಕೈ ಕಾಲು ಎಲ್ಲವನ್ನು ಒಳಗೆ ಎಳ್ಕೊಂಡ್ಬಿಡ್ತದೆ, ಅದು ಸುರಕ್ಷಿತವಾಗಿ ಇರುತ್ತದೆ. ಅದು ಬಹುಕಾಲ ಬಾಳತಕ್ಕದ್ದು, ಆಯುಷ್ಯ ಜಾಸ್ತಿ ಅಂತಾರೆ ಆಮೆಗೆ. ಈ ರೀತಿಯಾಗಿ ಆ ಇಂದ್ರಿಯ ನಿಗ್ರಹವನ್ನ ಮಾಡೋದನ್ನ ನಾವು ಕಲಿಬೇಕು. ಯದಾ ಸಂಹರತೆ ಛಾಯಂ ಕೂರ್ಮೋಂಗಾನೀವ ಸರ್ವಶಃ, ನನಗೆ ಆಪತ್ತು ಬಂದ್ರೆ ಹೇಗೆ ಕೈಕಾಲನ್ನು ಒಳಗೆ ಎಳೆದುಕೊಳ್ಳುತ್ತದೋ ಅದೇ ರೀತಿಯಾಗಿ ಜ್ಞಾನಿಯಾದವನು ಕೂಡ ಏನ್ ಮಾಡ್ತಾನೆ, ಇಂದ್ರಿಯಗಳು, ಇಂದ್ರಿಯ ವಿಷಯಗಳು ಸರಿಯಾಗಿ ತಿಳ್ಕೋಬೇಕು ಈ 2 ಟರ್ಮ್ಸ್ ಅನ್ನ. ಇಂದ್ರಿಯ ಅಂದ್ರೆ ಏನು, ಇಂದ್ರಿಯ ವಿಷಯ ಅಂದ್ರೆ ಏನು ಹಾಗೆಂದ್ರೆ, ಈಗ ನೋಡಿ ಕಣ್ಣು ಅದು ಇಂದ್ರಿಯ, ಅದು ಒಂದು ಇಂದ್ರಿಯ, ಸೆನ್ಸ್ ಆರ್ಗನ್. ಆ ಇಂದ್ರಿಯಕ್ಕೆ ವಿಷಯ ಯಾವುದು? ಕಣ್ಣಿನಿಂದ ನೋಡತಕ್ಕದ್ದು ಯಾವುದೇ ಇರ್ಬೋದು, ಕಣ್ಣಿನಿಂದ ನೋಡತಕ್ಕದ್ದು ಪುಸ್ತಕ, ಹೂವು, ವಸ್ತ್ರ, ಏನೇ ಇರ್ಬೋದು, ಅದೆಲ್ಲವೂ ಕೂಡ ಆ ಇಂದ್ರಿಯಕ್ಕೆ ವಿಷಯವಾದದ್ದು. ಹಾಗೆ ಅದರಿಂದ ವಿಷಯಗಳಿಂದ ದೂರ ಇರಬೇಕು ಅಂದ್ರೆ ಒಂದೊಂದು ಇಂದ್ರಿಯಕ್ಕೂ ಒಂದೊಂದು ವಿಷಯ ಇರ್ತದೆ. ಕಣ್ಣಿಗೆ ನಾವು ನೋಡಿದಂತೆ ಪುಸ್ತಕ, ಬಟ್ಟೆ, ಮನೆ ಇತ್ಯಾದಿಗಳು. ಕಿವಿಗೆ ಶಬ್ದ, ಹಾಡುಗಳು, ಶಬ್ದಗಳು, ಇನ್ನೊಬ್ರು ಮಾತನಾಡುವ ಆ ಕಾನ್ವರ್ಸೇಷನ್ ತರ ಅದೆಲ್ಲವೂ ಕೂಡ ಕಿವಿ ಎನ್ನುವ ಇಂದ್ರಿಯಕ್ಕೆ ವಿಷಯವಾಗಿ ಇರುತ್ತದೆ. ಅದೇ ತರ ಮೂಗು, ಹೂವಿನಿಂದ ಬರತಕ್ಕ ಸುಗಂಧ, ಪರಿಮಳ, ದುರ್ಗಂಧ, ಅದೆಲ್ಲ ಕೂಡ ಅದಕ್ಕೆ ವಿಷಯವಾಗಿ ಇರುತ್ತದೆ. ಮೂಗು ಎನ್ನುವುದು ಒಂದು ಇಂದ್ರಿಯ, ಅದಕ್ಕೆ ಆ ಇಂದ್ರಿಯಕ್ಕೆ ವಿಷಯವಾಗಿ ಅವುಗಳೆಲ್ಲ ಇರುತ್ತವೆ. ಇನ್ನು ಶಬ್ದ, ಸ್ಪರ್ಶ, ಈ ಚರ್ಮದಲ್ಲಿ ಈ ಬಿಸಿಲು, ಚಳಿ ಹಾಗೆ ಎಂಬ ಒಂದು ಜ್ಞಾನವನ್ನು ನಮಗೆ ತಂದುಕೊಡತಕ್ಕದ್ದು ಚರ್ಮೇಂದ್ರಿಯ. ಅದು ಎಲ್ಲ ಕಡೆ ಇದೆ. ಅದರಿಂದ ನಮಗೆ ಎಲ್ಲಿ ಮುಟ್ಟಿದರೂ ಕೂಡ ಬಿಸಿಲು, ಚಳಿ ನಮಗೆ ಗೊತ್ತಾಗ್ತದೆ. ಚರ್ಮ ಎನ್ನತಕ್ಕದ್ದು ತ್ವಗೀಂದ್ರಿಯ, ಅದಕ್ಕೆ ವಿಷಯಭೂತವಾದದ್ದು ಶೀತೋಷ್ಣಗಳು ಅಂತ, ಬಿಸಿ ಅಥವಾ ತಂಪು. ಈ ರೀತಿಯಾಗಿ ಶಬ್ದ, ಸ್ಪರ್ಶ, ರೂಪ, ರಸ ಅಂದ್ರೆ ನಾಲಿಗೆ, ರಸನೇಂದ್ರಿಯ. ಅದರಲ್ಲಿ ನಾವು ಕಾಣತಕ್ಕ ಹುಳಿ, ಷಡ್ರಸ ಏನಿದೆ, ಸಿಹಿ ಇತ್ಯಾದಿಗಳು, ಅದೆಲ್ಲ ಅದಕ್ಕೆ ವಿಷಯಭೂತವಾದದ್ದು. ಈ ರೀತಿಯಾಗಿ 5 ಜ್ಞಾನೇಂದ್ರಿಯಗಳು, ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದಕ್ಕೂ ಸಂಬಂಧಪಟ್ಟಂತೆ ವಿಷಯಗಳು ಅಂತ. ಜ್ಞಾನಿಗಳು ಏನ್ ಮಾಡ್ತಾರೆ,
ಈ ಇಂದ್ರಿಯಗಳು ಶರೀರದಲ್ಲಿ ಇರತಕ್ಕದ್ದು, ಅದರ ಜೊತೆಗೆ ಈ ವಿಷಯಗಳ ಕಾಂಟ್ಯಾಕ್ಟ್ ಆಗ್ತದೆ. ಯಾವ ಯಾವ್ದನ್ನು ನೋಡ್ತೀವಿ, ಯಾವ ಯಾವ್ದನ್ನು ಕೇಳ್ತೀವಿ, ಯಾವ ಯಾವ್ದನ್ನು ತಿಂದು ರುಚಿ ನೋಡ್ತೀವಿ, ಮೂಸಿ ನೋಡಿ ಗಂಧವನ್ನ ಪಡಿತೀವಿ, ಮುಟ್ಟಿ ಸ್ಪರ್ಶದ ಒಂದು ಜ್ಞಾನವನ್ನ ಪಡಿತೀವಿ. ಈ ರೀತಿಯಾಗಿ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ, ಹೇಗೆ ಆಮೆ ಇಂದ್ರಿಯಗಳನ್ನೆಲ್ಲ ಒಳಗೆ ಕೈಕಾಲುಗಳನ್ನ ಒಳಗೆ ಎಳ್ಕೊಳ್ತದೋ, ಅದೇ ರೀತಿಯಾಗಿ ಜ್ಞಾನಿಯಾದವ ಏನ್ ಮಾಡ್ತಾನೆ, ಈ ವಿಷಯದ ಕಡೆ ಹೋಗಕ್ಕೆ ಬಿಡೋದಿಲ್ಲ. ಅದಾಗ ಏನ್ ಮಾಡ್ಬಿಡ್ತಾನೆ, ಹೇಗೆ ಆಮೆ ಒಳಗೆ ಎಳ್ಕೊಳ್ತದೋ ಅದೇ ತರ ಇಂದ್ರಿಯವನ್ನೆಲ್ಲ ಒಳಗೆ ಎಳ್ಕೊಂಡ್ಬಿಡ್ತಾನೆ, ಮನಸ್ಸು ಅದರ ಕಡೆ ಹೋಗದಂತೆ ಮಾಡ್ತಾನೆ. ಅದರಿಂದ ಏನಾಗ್ತದೆ, ಆ ಮನಸ್ಸು ಎಲ್ಲೋ ಒಂದ್ ಕಡೆ ಹೋಗ್ಲೇಬೇಕು. ಅದು ಒಂದು ಹೀಗೆ ಓಪನ್ ಆಗಿ ಬಿಟ್ಟು ಬಿಟ್ರೆ ಅದು ವಿಷಯದ ಕಡೆನೇ ಹೋಗ್ತಾ ಇದೆ. ಯಾವ್ಯಾವ್ದು ಕಣ್ಣಿಗೆ ಬೀಳ್ತದೋ ಅದನ್ನೆಲ್ಲ ನೋಡ್ತಾ ಇದೆ, ಯಾವ್ಯಾವ ಶಬ್ದ ಕಿವಿಗೆ ಬೀಳ್ತದೋ ಕೇಳ್ತಾ ಇರ್ತದೆ, ಮೂಗಿಗೆ ಯಾವ ಗಂಧ ಬರ್ತದೋ ಬಡಿತದೋ ಅದನ್ನೆಲ್ಲ ಗ್ರಹಣ ಮಾಡ್ತಾ ಇರ್ತದೆ. ಪ್ರಾಣಾಯಾಮ ಮಾಡಿ ಕೂತು ದೇವರ ಚಿಂತನೆ ಮಾಡಿದರೆ ನೋಡಿ, ನಮಗೆ ಕಣ್ಣು ಮುಚ್ಚಿ ಪ್ರಾಣಾಯಾಮ ಮಾಡಿ ಕೂತರೆ ಮನಸ್ಸು ಬೇರೆ ಕಡೆ ಹೋಗೋದೇ ಇಲ್ಲ. ಆ ರೀತಿಯಾಗಿ ಅಭ್ಯಾಸ ಮಾಡ್ಕೊಂಡಿರಬೇಕು ನಾವು. ಜ್ಞಾನಿಗಳು ಆ ರೀತಿಯಾಗಿ ಮಾಡ್ತಾರೆ. ಮಾಡಿದರೆ ಹೇಗೆ ಕೂರ್ಮ ಎಲ್ಲವನ್ನು ಒಳಗೆ ಎಳ್ಕೊಳ್ತದೋ ಅದೇ ತರ ಜ್ಞಾನಿಯಾದವ ವಿಷಯದ ಕಡೆ ಹೋಗದೆ ಪರಮಾತ್ಮನ ಕಡೆ ಹೋಗುವಂತೆ ಮಾಡ್ತಾನೆ. ಈಗ ನೋಡಿ, ನೀರು ಅದು ಒಂದು ಕಡೆ ಹರಿತಾನೆ ಇರ್ಬೇಕು. ಅದನ್ನ ನಾವೇನೋ ಡ್ಯಾಮ್ ಹಾಕಿದ್ರು ಕೂಡ ಅದು ನಿಲ್ಸಕ್ ಆಗಲ್ಲ. ಅದು ಓವರ್ಫ್ಲೋ ಆಗಿ ಹೋಗಿ ಬಂದ್ರೆ ಅದು ಹೋಗ್ಲೇಬೇಕು. ಅದರಿಂದ ಏನ್ ಮಾಡ್ಬೇಕು, ಅದನ್ನ ಡೈವರ್ಟ್ ಮಾಡ್ಬೇಕು. ನೀನು ಇಂದ್ರಿಯಗಳಿಗೆ ಹೇಳ್ಬೇಕು, ವಿಷಯದ ಕಡೆ ಹೋಗಬೇಡ, ಪರಮಾತ್ಮನ ಕಡೆ ಹೋಗು ಅಂತ ಆ ಫ್ಲೋವನ್ನ ರೀಡೈರೆಕ್ಟ್ ಮಾಡಬೇಕು, ಡೈವರ್ಷನ್ ಚೇಂಜ್ ಮಾಡಬೇಕು. ಯಾಕೆ, ಮನಸ್ಸು ಅದು ಅದರ ಸ್ವಭಾವ, ಅದು ಎಲ್ಲಾರು ಒಂದು ಕಡೆ ಹೋಗ್ತಾನೆ ಇರ್ಬೇಕು. ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಏನ್ ಮಾಡ್ಬೋದು, ಈ ಕಡೆ ಹೋಗಬೇಡ ಈ ಕಡೆ ಹೋಗು ಅಂತ ನಾವು ಅದನ್ನ ರೂಟ್ ಡೈವರ್ಟ್ ಮಾಡಬೇಕು. ಅದನ್ನೇ ಸಾಧನೆ ಅಂತ ಕರೆಯೋದು. ಆ ಮನಸ್ಸಿನ ನಿಯಾಮಕನಾಗಿ ರುದ್ರದೇವರು ಇದ್ದಾರೆ. ಅವರ ಪ್ರಾರ್ಥನೆ, ಅವರ ಸಹಕಾರ, ಅವರ ಅನುಗ್ರಹ, ಅವರ ನಿಯಾಮಕರಾದ ಪ್ರಾಣದೇವರು ಅವರ ಅನುಗ್ರಹ, ಅವರ ನಿಯಾಮಕನಾದ ಪರಮಾತ್ಮನ ಅನುಗ್ರಹದಿಂದ ಇದು ಮಾಡ್ಲಿಕ್ಕೆ ಸಾಧ್ಯ. ನಾವು ಮನಸ್ಸು ನಮ್ಮ ಹತೋಟಿಯಲ್ಲಿ ಇರೋದಿಲ್ಲ. ಅದರಿಂದ ಇಂಥ ಜಪ, ಸ್ತೋತ್ರ, ಪಾರಾಯಣ, ದಾಸರ ಪದ ಇವುಗಳನ್ನೆಲ್ಲ ನಾವು ಚಿಂತನೆ ಮಾಡ್ತಾ ಇದ್ರೆ ಆಗ ಮನಸ್ಸು ಏನಾಗ್ತದೆ, ಅಲ್ಲಿ ಹೋಗಬೇಡ. ನೋಡಿ, ಈ ಪಾಠ ಕೇಳುವ ಒಂದು ಅರ್ಧ ತಾಸಾದ್ರೆ ಏನ್ ಮಾಡುತ್ತದೆ, ಸರಿಯಾಗಿ ಕಾನ್ಸಂಟ್ರೇಟ್ ಮಾಡಿ ಕೇಳಿದ್ರೆ ಬೇರೆ ಕಡೆ ಹೋಗೋದಿಲ್ಲ. ನೋಡಿ, ಹೇಳಿದಿದ್ರೆ ಸುಮ್ಮನೆ ಬಿಟ್ಟು ಬಿಟ್ರೆ ಇನ್ಯಾವುದೋ ವಿಚಾರ ತಲೆಗೆ ಬಂದ್ಬಿಡುತ್ತದೆ, ಅಷ್ಟೆ ಸೇರ್ಕೊಳ್ತದೆ. ಅದರಿಂದ ಇಂದ್ರಿಯ ವಿಷಯ ಇದರ ಸಂಬಂಧವನ್ನು ಅರಿತು ಆ ವಿಷಯದ ಸಂಬಂಧವನ್ನ ಕಟ್ ಮಾಡ್ತಾ ಹೋಗ್ಬೇಕು. ಯಾಕೆ ವಿಷಯವನ್ನ ಯಾಕೆ ಕಟ್ ಮಾಡ್ತೀರಿ ಹಾಗೆ ಅಂದ್ರೆ, ಎಷ್ಟು ಬೇಕೋ ಅಷ್ಟು. ಆದ್ರೆ ಈಗ ಏನಾಗ್ಬಿಟ್ಟಿದೆ, ನಮ್ಗೆ ಅದೇ ಪ್ರಧಾನ ಅಂತ ಆಗಿಬಿಟ್ಟಿದೆ. ಅದನ್ನ ಕಟ್ ಮಾಡಿ ದೇವರ ಕಡೆ ಹಾಕ್ಬೇಕು. ಯಾಕೆ, ಇಂದ್ರಿಯ ವಿಷಯಗಳೆಲ್ಲ ಅನಿತ್ಯ, ಯಾವುದು ನಮ್ ಜೊತೆಗೆ ಬರೋದಿಲ್ಲ ಅಲ್ವೇ. ನಮ್ ಜೊತೆಗೆ ಬರೋದು ನಮಗೆ ಜ್ಞಾನ, ಭಕ್ತಿ, ನಾವೇನೋ ಮನಸ್ಸಿನಲ್ಲಿ ತುಂಬಿಸ್ಕೊಂಡಿದ್ದೀವಿ, ಮನಸ್ಸು ನಮ್ ಜೊತೆಗೆ ಬರುತ್ತದೆ. ಮನಸ್ಸಿನಲ್ಲಿ ಕಸ ತುಂಬಿಕೊಂಡಿದ್ರೆ ಕಸವನ್ನೇ ನಮ್ ಜೊತೆಗೆ ಬರುತ್ತದೆ. ಈ ರೀತಿಯಾಗಿ ಆಗ್ತದೆ ಅಂತ ಅದನ್ನ ಪರಮಾತ್ಮ ಹೇಳ್ತಾ ಇದ್ದ. ಕೂರ್ಮದ ಟಾರ್ಟಾಯ್ಸ್ ಅದರ ದೃಷ್ಟಾಂತವನ್ನು ಕೊಟ್ಟು ಹೇಗೆ ನಡ್ಕೋಬೇಕು ಅಂತ ಹೇಳ್ತಾ ಇದ್ದ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ ನಿವರ್ತತೆ. ಇದು ಒಂದು ಉತ್ತಮವಾದ ಒಂದು ಭಗವದ್ಗೀತೆಯಲ್ಲಿ ಎಲ್ಲವೂ ರತ್ನವೇ. ಅದು ಒಂದೊಂದು ಶ್ಲೋಕ ಓದಿದಾಗಲೂ ನಮಗೆ ಅದ್ಭುತ ಅಂತ ಅನಿಸ್ತದೆ ಅಷ್ಟೇ. ವಿಷಯ ವಿನಿವರ್ತಂತೆ, ಈ ವಿಷಯಗಳಿಂದ ಇಂದ್ರಿಯಗಳನ್ನ ಅದು ಕೂರ್ಮ ಟಾರ್ಟಾಯ್ಸು ಅನಾಯಾಸವಾಗಿ ತೆಗೆದುಕೊಂಡ್ಬಿಡುತ್ತದೆ. ನಾವೇಂಗ್ ತೆಕೊಳ್ಳೋದು ಹಾಗೆ ಅಂದ್ರೆ, ಪರಮಾತ್ಮ ಅದಕ್ಕೂ ಉಪಾಯ ಹೇಳ್ತಾನೆ. ನೋಡಿ, ಈ ಭಗವದ್ಗೀತೆ ಅದು ಯೋಗಶಾಸ್ತ್ರ. ನಮಗ್ ಬೇಕಾದ ಒಂದೊಂದೇ ಟಿಪ್, ಹೇಗೆ ಬದುಕಬೇಕು ಟಿಪ್ಸ್ ಅನ್ನ ದೇವ್ರು ಕೊಡ್ತಾ ಇದ್ದಾನೆ. ಅಲ್ಲ, ಇಂದ್ರಿಯ ನಿಗ್ರಹ ಮಾಡಬೇಕು ಅಂತ ಹೇಳಿದಿ, ವಿಷಯದ ಕಡೆ ಹೋಗಬಾರದು ಅಂತ ಹೇಗೆ ಮಾಡೋದು, ಉಪವಾಸ ಮಾಡು ಅಂತ ನೋಡಿ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ, ನೀ ಊಟ ಹಾಕಿದಷ್ಟು ಇಂದ್ರಿಯಗಳು ವಿಷಯದ ಕಡೆನೇ ಹೋಗ್ತಾ ಇರ್ತದೆ. ಇನ್ನು ತಿನ್ನೋಣ, ಬೆಳಿಗ್ಗೆ ಏನ್ ತಿನ್ನೋಣ, ರಾತ್ರಿ ಏನ್ ತಿನ್ನೋಣ, ಬೆಳಿಗ್ಗೆ ಏನ್ ಕುಡಿಯೋಣ, ಸಾಯಂಕಾಲ ಏನ್ ಕುಡಿಯೋಣ, ಇದ್ರದ್ದೇ ವಿಚಾರ. ಬೆಳಿಗ್ಗೆಯಿಂದ ರಾತ್ರಿ ತನಕ ತಿನ್ನೋದು ಕುಡಿಯೋದು. ಆ ನಾಲಿಗೆ ರಸನೇಂದ್ರಿಯ ಅಂತ ಹೇಳ್ತಾರಲ್ಲ, ಟಂಗ್ ಚೆನ್ನಾಗಿ ಬೆಳ್ಕೊಂಡ್ಬಿಟ್ಟಿದೆ ಅದು. ಅದರಿಂದ ಜ್ಞಾನಿಯಾದವ ಮೊದಲು ಏನ್ ಮಾಡ್ತಾನೆ, ಉಪವಾಸ ಮಾಡ್ಲಿಕ್ಕೆ ಅಭ್ಯಾಸ ಮಾಡ್ತಾನೆ. ಅದಕ್ಕೆ ನೋಡಿ, ನಮ್ಮಲ್ಲಿ ಏಕಾದಶಿ, ಚಾತುರ್ಮಾಸ್ಯ ಇತ್ಯಾದಿಗಳು ಬಂತು. ಬರೀ ಊಟದ ಕಡೆನೇ ಗಮನ. ಇಲ್ಲಂದ್ರೆ ನೋಡಿ, ಕೆಲ್ಸಕ್ಕೆ ಹೋಗೋದು, ಓದೋದು, ಕೆಲ್ಸಕ್ಕೆ ಹೋಗೋದು ಎಲ್ಲ ಯಾವುದಕ್ಕೆ, ಈ ಒಂದು ನಾಲಿಗೆ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ಅಷ್ಟೆ. ಅದೇ ಪ್ರಧಾನ ಆಗ್ಬಿಟ್ಟಿದೆ. ಹಂಗಾಗಬಾರ್ದು.
ಅದರ ಅರ್ಥ ಇಡೀ ತಿಂಗಳು ಉಪವಾಸ ಇರು, ಅದು ಆಗೋದಿಲ್ಲ. ಮೈಗೆ ಶಕ್ತಿನೇ ಇರೋದಿಲ್ಲ. ಮೈಗೆ ಶಕ್ತಿ ಬೇಕು ಸಾಧನೆ ಮಾಡ್ಲಿಕ್ಕೂ, ಸಂಧ್ಯಾ ವಂದನೆ ಮಾಡೋದಕ್ಕೂ, ದೇವರ ಪೂಜೆ ಮಾಡೋದಕ್ಕೂ, ಮಠಗಳಿಗೆ ಗುರುಗಳ ಸನ್ನಿಧಾನಕ್ಕೆ ಹೋಗೋದಕ್ಕೂ ದೇಹದಲ್ಲಿ ಶಕ್ತಿ ಬೇಕು. ಸಾಧನೆ ಮಾಡೋದಕ್ಕೆ ಎಷ್ಟು ಶಕ್ತಿ ಬೇಕೋ ಅದ್ರ ತಕ್ಕಂತೆ ಆಹಾರವೇ ಪ್ರಧಾನ ಅಂತ ಮಾಡ್ಕೊಂಡ್ಬಿಟ್ಟು ಬೇರೆದಕ್ಕೆ ನಾವು ಧರ್ಮ ಕಾರ್ಯಗಳಿಗೆ, ಸತ್ಕರ್ಮಗಳಿಗೆ ಅವಕಾಶನೇ ಕೊಡದಂತೆ ಆಗ್ತಾ ಇದೆ. ಹಾಗೆ ಆಗ್ಬಾರ್ದು. ಅದರಿಂದ ಉಪವಾಸವನ್ನು ನೀನು ಅಭ್ಯಾಸ ಮಾಡ್ಕೋ ಅಂತ ಹೇಳ್ತಾ ಪರಮಾತ್ಮ. ಉಪವಾಸ ಮಾಡಿದರೆ ವಿಷಯಗಳು ನೋಡಿ, ಶಕ್ತಿ ಸ್ವಲ್ಪ ಕುಂಠಿತವಾದಾಗಲೂ ಕೂಡ ಸಾಕಪ್ಪ ಸುಮ್ಮನೆ ಕೂಡ ಓಡಾಡೋದು ಬೇಡ, ಸ್ಟ್ರೈನ್ ಮಾಡ್ಕೊಳ್ಳೋದು ಬೇಡ ಅಂತ ಮನಸ್ಸು ಹೇಳ್ಬಿಡುತ್ತೆ. ಅದರಿಂದ ನಿರಾಹಾರದಲ್ಲಿ ಅಭ್ಯಾಸ ಮಾಡ್ರಿ. ಇದು ಒಂದು ಒಳ್ಳೆ ಉಪಾಯ. ಇದು ರಸವರ್ಜಂ. ಉಪವಾಸ ಮಾಡಿದರೂ ಕೂಡ ಈ ನಾಲಿಗೆಯ ರುಚಿಯನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಪರಮಾತ್ಮನ ಅಪರೋಕ್ಷ ಜ್ಞಾನ ಆದಾಗ ಅದರ ಒಂದು ನಿಯಂತ್ರಣವು ಕೂಡ ಬರ್ತದೆ. ಏನೇ ಉಪವಾಸ ಇದ್ರೂ ಕೂಡ ಯಾವ್ದಾದ್ರು ನಾಲಿಗೆ ಇನ್ನೇನಾರು ತಿನ್ನೋಣ ಅಂತ ಮನಸ್ಸಿಗೆ ಹೇಳ್ತಾನೆ ಇರ್ತದೆ. ಆದ್ರೆ ಅದನ್ನ ನಿಗ್ರಹ ಮಾಡಿ ಉಪವಾಸ, ಆದಷ್ಟು ಉಪವಾಸ ಇದ್ದು ನಾವೇನ್ ಮಾಡಬೇಕು, ಪರಮಾತ್ಮನ ಕಡೆ ಮನಸ್ಸು ಹೋಗುವಂತೆ ಮಾಡಬೇಕು. ಇನ್ನು ಯತತೋ ಹ್ಯಪಿ ಕೌಂತೆಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಕೌಂತೆಯ, ಕುಂತಿಯ ಮಗನಾದ ಅರ್ಜುನನೇ, ಯತತೋ ಹ್ಯಪಿ, ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಪುರುಷಸ್ಯ ವಿಪಶ್ಚಿತ, ಜ್ಞಾನಿಯಾದ ಪುರುಷನಿಗೆ ಇಂದ್ರಿಯಾಣಿ ಪ್ರಮಾಥೀನಿ, ಈ ಇಂದ್ರಿಯಗಳನ್ನ ನಿಗ್ರಹ ಮಾಡೋದು ಭಾರಿ ಕಷ್ಟ ಇದೆ. ಸಾಮಾನ್ಯ ಮನುಷ್ಯರಿಗೆ, ಜ್ಞಾನಿಗಳಿಗೆ ಕಷ್ಟ ಅಂತ ಆದ ಮೇಲೆ ಸಾಮಾನ್ಯ ಮನುಷ್ಯರ ಪಾಡು ಏನ್ ಹೇಳೋದು? ಅದರಿಂದ ವಿಷಯದ ಕಡೆ ನೀನು ಹೋಗದಂತೆ ನೋಡ್ಕೊ. ಪ್ರಯತ್ನ ಪಟ್ಟು, ಅದು ಸುಲಭ ಅಲ್ಲ. ಅದು ಪಾಠದಲ್ಲಿ ಮೈಕ್ ಹಿಡ್ಕೊಂಡು ಹೇಳ್ಬಹುದು, ಅದ್ರ ಹೇಳಿದಷ್ಟು ಸುಲಭ ಅಲ್ಲ. ಅದು ದೇವರ ಅನುಗ್ರಹದಿಂದಲೇ ಆಗತಕ್ಕದ್ದು. ಆದರೆ ನಮ್ಮ ಪ್ರಯತ್ನ ಅದರ ಕಡೆ ಇರಬೇಕು ಅಂತ ಅಷ್ಟು ವಿಚಾರ. ಅದರಿಂದ ಪ್ರಯತ್ನ ಪಟ್ಟು ನೀನು ನಿಗ್ರಹ ಮಾಡಿದರೂ ಕೂಡ ಅದು ನಿನ್ನ ವಶದಲ್ಲಿ ಬರೋದಿಲ್ಲ. ಹರಂತಿ ಪ್ರಸಭಂ ಮನಃ, ಮನಸ್ಸು ಅದು ಎಳ್ಕೊಂಡು ಹೋಗ್ತದೆ. ಯಾಕೆ? ಎಷ್ಟೋ ಜನ್ಮಗಳಿಂದ ಅಭ್ಯಾಸ ಮಾಡಿ 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 ಅದು ವಿಷಯದ ಕಡೆ, ಊಟದ ಕಡೆ, ಕುಡಿಯುವ ಕಡೆ, ನಿದ್ರೆ ಕಡೆ ಅದು ಎಳ್ಕೊಂಡು ಹೋಗ್ಬಿಡುತ್ತದೆ ನಮ್ಮನ್ನು. ಅದನ್ನ ಎಳೆದು ನಾವು ವಾಪಸ್ ತರಬೇಕು. ಆ ಒಂದು ಸಾಧನೆ, ಅದನ್ನೇ ಸಾಧನೆ ಅಂತ ಹೇಳೋದು. ಮನಸ್ಸು ದೇವರ ಕಡೆ ಹೋಗುವಂತೆ ಮಾಡಬೇಕು. ನೋಡಿ, ಅಪರೋಕ್ಷ ಜ್ಞಾನಿ ರಹಿತ ಜ್ಞಾನಿನೋಪಿ ಸಾಧಾರಣ ಯತ್ನವತೋಪಿ ಮನೋಹರ ಇಂದ್ರಿಯಾಣಿ. ಅಪರೋಕ್ಷ ಜ್ಞಾನ ಇಲ್ಲದೆ ಇರುವ ಸಾಮಾನ್ಯ ಜ್ಞಾನಿಗಳಿಗೂ ಕೂಡ, ಸಾಧಾರಣ ಒಂದು ಯತ್ನ ಮಾಡುವವರಿಗೂ ಕೂಡ ಮನೋಹರತಿ ಇಂದ್ರಿಯಾಣಿ, ಅದು ಇಂದ್ರಿಯಗಳು, ಮನಸ್ಸು ಅದು ಎಳ್ಕೊಂಡು ಹೋಗ್ಬಿಡತ್ತದು. ಯಾಕೆ? ಅಷ್ಟು ಅಭಿಮಾನ ನಮಗೆ ಈ ಶರೀರದ ಮೇಲೆ. ಈ ಶರೀರದ ಸೌಖ್ಯಕ್ಕಾಗಿ ಅಷ್ಟು ಖುಷಿ ಪಡಿಸ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀವಿ. ಅದು ಪ್ರಮಥನಶೀಲಾನಿ, ಅದು ಮನಸ್ಸನ್ನ ಅಲ್ಲೋಲ ಕಲ್ಲೋಲ ಮಾಡಿಬಿಡ್ತದೆ. ವಿಷಯದ ಸಂಪರ್ಕ ಆಗ್ತಾ ಇದ್ರೆ ಮನಸ್ಸು ಅಲ್ಲೋಲ ಕಲ್ಲೋಲ ಆಗ್ತದೆ, ಏಕಾಗ್ರತೆ ಸಿಗೋದಿಲ್ಲ, ಪರಮಾತ್ಮನ ಧ್ಯಾನಕ್ಕೆ ಅವಕಾಶನೇ ಇರೋದಿಲ್ಲ. ಅದರಿಂದಲೇ ಫಸ್ಟು ಮನಸ್ಸನ್ನ ವಿಷಯದ ಕಡೆ ಹೋಗ್ಲಿಕ್ಕೆ ಬಿಡಬೇಡ, ಪರಮಾತ್ಮನ ಕಡೆ ಹೋಗಿಸು ಅಂತ ಆ ಪ್ರಯತ್ನವನ್ನ ಮಾಡು. ಗುರುಗಳ, ದೇವತೆಗಳ ಅನುಗ್ರಹದಿಂದ ಅದು ಸಾಧ್ಯ ಆಗ್ತದೆ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಒಂದನೇ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.